ಚಿತ್ರಮಂದಿರಗಳಿಗೆ ಬಂದು ಕನ್ನಡ ಸಿನಿಮಾಗಳನ್ನು ನೋಡಿ ಅಂತ ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತೀನಿ. ಕನ್ನಡ ಗುರು ಬಂಡಿಯವರು ನಮ್ಮ ಆತ್ಮೀಯರು, ನನ್ನ ಆತ್ಮೀಯ ಸ್ನೇಹಿತರು ಕೂಡ ತುಂಬ ಅದ್ಭುತವಾದಂಥ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಮುಂದೆ ಮತ್ತೆ ಬಹಳ ದೊಡ್ಡ ಚಿತ್ರಗಳನ್ನು ಕೊಡ್ತೀರಾ ಅಂತ ಕಾಯ್ಬೋದು. ಪವನ್ ಅವರು ಅಷ್ಟೇ ಭಾಳ ಅದ್ಭುತವಾಗಿ ಚಿತ್ರವನ್ನು ಹಿಡಿದಿಟ್ಟಿದ್ದಾರೆ. ಕೊನೆ ಕ್ಷಣಗಳಲ್ಲಿ ನಿಜಕ್ಕೂ ನಮಗೆ ಏನು ಕ್ಯೂರಿಯಾಸಿಟಿ ತುಂಬ ಹೆಚ್ಚಾಗುತ್ತೆ. ತುಂಬ ಚೆನ್ನಾಗಿದೆ ಕನ್ನಡದಲ್ಲಿ. ರಾಕೇಶ್ ಅವರು ಇದು ಅಪ್ಕಮಿಂಗ್ ಹೀರೋ ಆದರೂ ಕೂಡ ಇದು ಮೊದಲನೇ ಅಥವಾ ಎರಡನೇ ಸಿನಿಮಾ ಅಂತ ಗೊತ್ತಾಗೋದಿಲ್ಲ, ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇನ್ನು ಅದ್ವಿತಿ ಶೆಟ್ಟಿ ಅವರಂತೂ ನಮಗೆ ಗೊತ್ತಿರೋದು, ನಾವು ಮಿಸ್ಸಸ್ ಆ್ಯಂಡ್ ಮಿಸ್ ರಾಮಾಚಾರಿಯಿಂದ ಕೂಡ ನೋಡ್ಕೊಂಡು ಬಂದಿದ್ವಿ. ಭಾಳ ಅದ್ಭುತವಾಗಿ ಚಿತ್ರ ಮೂಡಿ ಬಂದಿದೆ, ಬಹಳ ಚೆನ್ನಾಗಿದೆ. ಎಲ್ಲ ಕನ್ನಡಿಗರು ಕೂಡ ನೋಡಬೇಕು ಈ ಚಿತ್ರವನ್ನು. ಮತ್ತಷ್ಟು ಮುಂದಿನ ಮಟ್ಟಕ್ಕೆ ತಗೊಂಡೋಗಬೇಕು ಕನ್ನಡದ ಕಲಾವಿದರಿಗೆ. ಈಗ ಇಲ್ಲಿಂದ ಬೇರೆ ಬೇರೆ ಭಾಷೆಗಳಿಗೆ ಹೋಗಿ ಚಿತ್ರಗಳನ್ನು ಮಾಡ್ತಾ ಇರಬೇಕಾದ್ರೆ ಇಲ್ಲಿರ್ತಕ್ಕಂಥ ಕಲಾವಿದರನ್ನು ಪ್ರೋತ್ಸಾಹಿಸೋದು ಮತ್ತು ಅವರನ್ನು ಬೆಳೆಸೋದು, ಅವರನ್ನು ಕೈ ಹಿಡಿದು ನಡೆಸೋದು ಕನ್ನಡದ ಕಲಾಭಿಮಾನಿಗಳಾದ ನಮ್ಮ ಕರ್ತವ್ಯ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಇದನ್ನು ಮಾಡಬೇಕು. ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾಗಳನ್ನು ನೋಡಬೇಕು. ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಗುರುಬಂಡಿ ಸರ್ಗೆ ನಿಜಕ್ಕೂ ಕೃತಜ್ಞತೆಗಳನ್ನು ತಿಳಿಸ್ತೀವಿ. ಮುಂದೆ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳನ್ನು ಕನ್ನಡಕ್ಕೆ ಕೊಡಿ. ಪವನ್ ಸರ್ ಕೂಡ ಅಷ್ಟೇ ಬಹಳ ಅದ್ಭುತವಾಗಿ ಚಿತ್ರವನ್ನು ಮಾಡಿದ್ದಾರೆ. ಇನ್ನೂ ಹೆಚ್ಚಿಗೆ ಸಿನಿಮಾಗಳು ನಿಮ್ಮ ಕಡೆಯಿಂದ ಬರಲಿ. ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನಿಜವಾಗ್ಲೂ. ಹೀರೋಯಿನ್ ತುಂಬ ಚೆನ್ನಾಗಿ ನಮಗೆ ರಾಧಿಕಾ ಪಂಡಿತ್ ಅವರೇ ಕಾಣಿಸ್ತಿರ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಧನ್ಯವಾದಗಳು ಎಲ್ಲರಿಗೂ ಕೂಡ. ಕನ್ನಡ ಸಿನಿಮಾಗಳನ್ನು ಕನ್ನಡದ ಚಿತ್ರಮಂದಿರಗಳಿಗೆ ಬಂದು ಕನ್ನಡ ಸಿನಿಮಾಗಳನ್ನು ನೋಡಿ ಅಂತ ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತೀನಿ. ಕನ್ನಡದ ಕಲಾವಿದರು ಬೆಳೆದಾಗ ಕನ್ನಡತನ ಉಳಿಯುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಂದು ಈ ಸಿನಿಮಾ ಥಿಯೇಟರ್ನಲ್ಲಿ ನೋಡಿ, ನೀವು ಕೊಡುವಂಥ ದುಡ್ಡು ನಿಮಗೆ ವಾಪಸ್ ಸಿಗುತ್ತೆ. ಅಷ್ಟು ಮನೋರಂಜನೆ ಇದೆ, ತುಂಬ ಚೆನ್ನಾಗಿದೆ. ಧನ್ಯವಾದ. ನನ್ನ ಇಬ್ಬರು ಸ್ನೇಹಿತರು ಅದ್ವಿತಿ ಬಹಳ ಪ್ರಾಮಾಣಿಕವಾಗಿ ಕರಿಯರ್ಲಿ ಬೆಳೆಯೋಕ್ಕೆ ಎದುರು ನೋಡ್ತಾರೆ. ಒಬ್ಬ ಪ್ರಾಮಾಣಿಕ ಸ್ನೇಹಿತೆ. ನಾವೆಲ್ಲ ಒಂದೇ ಕಾಲಘಟ್ಟದಲ್ಲಿ ಬಂದವರು. ಆ್ಯಂಡ್ ಪವನ್ ನಾನು ಬಿಗ್ ಬಾಸ್ಗೆ ಹೋಗಿರೋ ಆ ಕಾಲಘಟ್ಟದಿಂದ ನನ್ನ ಆಪ್ತರು. ಇಬ್ಬರು ನನಗೆ ತುಂಬ ಬೇಕಾದವರು. ಆ್ಯಂಡ್ ಅದ್ವಿತಿ ನಾನು ಸ್ಪೆಷಲಾಗಿ ಹೇಳೋದೇನೆಂದರೆ, ಆಕೆ ಸಿನಿಮಾ ಪ್ರೀತಿಸೋ ರೀತಿ ನನಗಿವತ್ತು ನಾನು ಆಕೆಯಿಂದ ಅದನ್ನ ಕಲಿಯೋಕ್ಕೆ ಇಷ್ಟಪಡ್ತೀನಿ. ಒಂದು ಸಿನಿಮಾ ಇರ್ಬೋದು, ಒಂದು ಪೋಸ್ಟ್ ಇರ್ಬೋದು, ತಾನು ಯಾವುದೇ ವರ್ಕ್ ಮಾಡಲಿ ಬಹಳ ಪ್ರಾಮಾಣಿಕವಾಗಿ, ಯಾವುದೇ ಮಾರ್ಗ ಅನುಸರಿಸದೆ ಪ್ರಾಮಾಣಿಕವಾಗಿ ರೀಚ್ ಮಾಡಿಸ್ಬೇಕು ಅಂತ ಕನಸಿಟ್ಕೊಂಡ್ರು ಹುಡುಗಿ. ನನ್ನ ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ಒಳ್ಳೆಯ ಸ್ನೇಹಿತೆ. ಸೊ ಅದ್ವಿತಿ ಅವ್ರ ಸಿನಿಮಾ ಧೀರ ಸಾಮ್ರಾಟ್ ನಿಜಕ್ಕೂ ಬಹಳಷ್ಟು ಟ್ವಿಸ್ಟ್ಗಳೆಲ್ಲ ಇದೆ. ಈ ಸಿನಿಮಾ ತುಂಬ ವಿಚಾರದಲ್ಲಿ ಸ್ಪೆಷಲ್ಲು. ಯಾಕೆಂದರೆ ಈ ಸಿನಿಮಾ ಶುರು ಮಾಡಿದಾಗ ನಟರಾಗಿದ್ದವರು ಸಿನಿಮಾ ಮುಗಿಯೋದಲ್ಲಿ 100-105 ಸಿನಿಮಾ ಮಾಡುವಂಥ PR ಹೋಗ್ತಾರೆ. ಸೊ ಅದೆಲ್ಲ ಈ ಸಿನಿಮಾದ ಬುನಾದಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ದ ಎಂಟೈರ್ ಟೀಮ್. ಹರೀಶ್, ನಿಮ್ಗೆ ಒಳ್ಳೆಯದಾಗಲಿ. ಹರೀಶ್ ಅರಸ್ ಆ್ಯಂಡ್ ಎಲ್ರಿಗೂ ಅಷ್ಟೇ ಬಹಳ ಪ್ರಾಮಾಣಿಕ ಮಾಡಿದ್ದಾರೆ. ಆ್ಯಂಡ್ ವಿಶೇಷ ಏನಂದರೆ, ಇವತ್ತು ಡಬ್ ನಡೀತಾ ಇತ್ತು ನಮ್ಮ ಕೆಲಸ. ಗೌರವ ವೆಂಕಟೇಶ್ ಸರು ಹಿಂಗೆ ಹೇಳಿದಾಗ, ಸರ್ ಈ ಥರ ಒಂದು ಶೋ ಇದೆ, ನನ್ನ ಸ್ನೇಹಿತರು ಹೋಗ್ತಾರೆ, ಪ್ರಥಮ್ ಬನ್ನಿರಿ ನನ್ನ ಸಿನಿಮಾ ಅವರು ಒಂದು ಕೊಕೇನ್ ಅಂತ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾರೆ, ಮುಂದಿನ ವಾರ ಮುಹೂರ್ತ, ಪ್ರಥಮ್ ಬನ್ನಿ ಶೋ ನೋಡ್ಕೊಂಬಂದು ಆಮೇಲೆ ಸಂಜೆ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರು. ತುಂಬ ಖುಷಿಯಾಯಿತು. ನಮ್ಮ ಸ್ನೇಹಿತೆಗೆ ದಯಮಾಡಿ ನೀವೆಲ್ಲರೂ ಆಶೀರ್ವಾದ ಮಾಡಿ. ಪವನ್ ಸಿನಿಮಾ ಬಗ್ಗೆ ಕನಸಿಟ್ಕೊಂಡ್ರು, ತುಂಬ ಪ್ರಾಮಾಣಿಕ ಹುಡುಗ. ನಮ್ಮ ಧ್ರುವ ಸರ್ಜಾ ಅವ್ರಿಗೆ ಬಹಳ ಅಚ್ಚುಮೆಚ್ಚಿನ ಬಂಟ ಸ್ನೇಹಿತ. ಒಳ್ಳೆಯದಾಗಲಿ. ಪವನ್ಗೂ ಕೂಡ ಗೆಲ್ಲಬೇಕು. ಗೆದ್ದರೆ ನಮ್ಮ ಸ್ನೇಹಿತರು ಒಂದು ಸ್ಟೆಪ್ ಮುಂದೆ ಹೋದರೆ ಸೀರಿಯಸ್ಲಿ ನೋಡಿ ಖುಷಿ ಪಡೋ ಸಾಲಿನಲ್ಲಿ ಮೊದಲಿಗೆ ನಾವಾಗಿರ್ತೀವಿ. ದಯವಿಟ್ಟು ಇಬ್ಬರು ಪ್ರತಿಭಾವಂತರಿಗೆ, ಎಂಟೈರ್ ಟೀಮ್ಗೆ, ಎಲ್ಲ ಹೊಸಬರು ತಂಡ, ನಮ್ಮ ಶೋಭರಾಜ್ ಸರ್ ಇದ್ದಾರೆ, ಯತಿರಾಜ್ ಇದ್ದಾರೆ, ಎಲ್ಲರೂ ಅಷ್ಟೇ. ನಮ್ಮ ನಟ ಬ್ಯಾಂಕಲ್ಲಿ ಫುಲ್ ಸಿನಿಮಾ ಅವರೇ ಇರೋದು. ಸೊ ಎಲ್ಲರೂ ಇಲ್ಲೇ ಇದ್ದಾರೆ. ಎಲ್ರಿಗೂ ನಿಮ್ಮ ಹಾರೈಕೆ ಇರಲಿ. ಹೊಸ ಸಿನಿಮಾಗೆ ದಯವಿಟ್ಟು ಪ್ರೋತ್ಸಾಹ. ಈ ಸಿನಿಮಾ ಹೊರಗಡೆ ತರೋದಕ್ಕೆ ಈ ತಂಡ ಏನು ಪಟ್ಟಿದ್ದಾರೆ ನನಗೆ ಗೊತ್ತಾಗತ್ತೆ ಸರ್. ಯಾಕೆಂದ್ರೆ ಸಿನಿಮಾ ಮಾಡೋದಲ್ಲ, ಈಗ ತಲುಪಿಸೋದೇ ಕಷ್ಟ. ನಿಮ್ಮ ಸಿನಿಮಾದೊಂದು ಖುಷಿ, ಒಂದು ಹೆಮ್ಮೆ ಹೇಳಬೇಕು ಅಂದರೆ, ಈಗ ಟೀಸರ್ ರಿಲೀಸ್ ಆಗಿ 1 hourಗೆ 2 million views 1 hour ಅಂತ ಆಗ್ತಾರೆ. ಇಂಥ ತಿರುಪೆ ಶೋಕೆಗಳು ಯಾವುದೂ ನಿಮ್ಮ ತಂಡ ಮಾಡಿಲ್ಲ. ಆ ಕಾರಣಕ್ಕೆ ಇಂಥ ಸಿನಿಮಾಗಳು ಗೆಲ್ಲಬೇಕು. ಈಗ ಏನಾಗೋಗಿದೆ ಅಂದರೆ, ರಾಯಚೂರ್ಲಿ, ಬೆಳಗಾಮು, ಬಿದರ್ಲಿ ಎಲ್ಲೋ ಕೂತಿರ್ತಾರೆ. ಅವ್ರು ನೋಡಿದಾಗ ಸ್ಕ್ರಾಲ್ ಮಾಡಿದಾಗ 1 hourಗೆ 2 million views ಅಂತ ಇಲ್ಲ ಅಂದರೆ, ಬಿಡ ಈ ಸಾಂಗ್ ಚೆನ್ನಾಗಿಲ್ಲ ಬಿಡ, ಇದು ಓಡಿಲ್ಲ ಬಿಡ ಅನ್ನೋ ಥರ ಭ್ರಮೆ ಬರ್ಸ್ಬಿಟ್ಟಿದ್ದಾರೆ ನಮ್ಮ ಚಿತ್ರಾಂಗದಲ್ಲಿ. ದಯವಿಟ್ಟು ಆ ವಿಧಿಯನ್ನು ದೂರ ತಳ್ಳಿ ಪ್ರಾಮಾಣಿಕ ಕಲಾವಿದರಾದ ಇಂಥ ಸ್ನೇಹಿತರಿಗೆ ಇಂಥವ್ರನ್ನ ದಯವಿಟ್ಟು ಗೆಲ್ಲಿಸಿ. ಸತೀಶ್ ಅಲ್ಲೇ ಗೆಲ್ಬಂದು. ಸೊ ಎಲ್ಲರಿಗೂ ಅಷ್ಟೇ, ಇವ್ರು ಒಳಿತಾ ಬೇಕು. ದಯವಿಟ್ಟು ಗೆಲ್ಲಿಸಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇದು ನನ್ನ ಕಡೆಯಿಂದ ಹಂಬಲ್ ರಿಕ್ವೆಸ್ಟ್. ಯಾಕೆಂದರೆ ಇದರಲ್ಲಿ ಪ್ರತಿಯೊಬ್ಬ ತಂತ್ರಜ್ಞರು ಒಂದೊಂದು ಟಿಕೆಟ್ ತಲುಪಿಸೋಕ್ಕೆ, ಒಬ್ಬೊಬ್ಬನ ತಲುಪಿಸೋಕ್ಕೆ ಇವರು ತಮ್ಮ ಶಕ್ತಿ, ಸಾಮರ್ಥ್ಯ, ತಮ್ಮ ಚೈತನ್ಯ ಎಲ್ಲ ಪಣವಾಗಿಟ್ಟಿದ್ದಾರೆ. ಈ ನಿರ್ಮಾಪಕನಿಗೆ ಒಳ್ಳೆಯದಾಗಲಿ. ನನ್ನ ಸ್ನೇಹಿತ ಅದ್ವಿತಿಗೆ ಆ್ಯಂಡ್ ಇಬ್ಬರಿಗೂ ಅಷ್ಟೇ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಅಕ್ಕ ತಂಗಿ ಕರಿಷ್ಮಾ ಕಪೂರ್, ಕರೀನಾ ಕಪೂರ್, ಉಮಾಶ್ರೀ, ಮಾಲಾಶ್ರೀ, ಒಳ್ಳೆಯದಾಗಲಿ ನಿಮಗೆ. ಬರ್ತೀನಿ. ಬಾಯ್. ಥ್ಯಾಂಕ್ ಯು. ಎಸ್, ಇವಾಗ ತಾನೇ ಧೀರ ಸಾಮ್ರಾಟ್ ಸಿನಿಮಾ ನೋಡ್ಕೊಂಡ್ಬಂದೆ. ಪವನರು ನನ್ನ ಹಳೆ ಪರಿಚಯ, ಫ್ರೆಂಡ್ ಕೂಡ.
ಸರ್ ಒಳ್ಳೇದಾಗಲಿ, ತುಂಬ Thank you, ಚೆನ್ನಾಗಿ brother. ಮಾಡಿದ್ದೀರಿ Thank you. ಸಿನಿಮಾ. ಮೊದಲನೇ ಪ್ರಯತ್ನ ತುಂಬ ಆನೆಸ್ಟಾಗಿ ಶ್ರದ್ಧೆಯಿಂದ ಮಾಡಿದ್ದಾರೆ. ಎಂಟೈರ್ ಧೀರ ಸಾಮ್ರಾಟ್ ಸಿನಿಮಾಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶೇಷ ಅಂಡ್ ಆಲ್ ದಿ ಬೆಸ್ಟ್ ಮೇಡಮ್. ನೀವು ತುಂಬ ಮುದ್ದಾಗಿ ಕಾಣಿಸ್ತೀರಾ, ಒಳ್ಳೇದಾಗಿ ಆಲ್ ದಿ ಬೆಸ್ಟ್. ಆಮೇಲೆ ಮೊದಲನೇ ಬಾರಿಗೆ ಪ್ರೊಡ್ಯೂಸ್ ಮಾಡಿರೋರು ಗುರು ಬಂಡಿ ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್. ಯಾಕಂದರೆ ನಾರ್ತ್ ಕರ್ನಾಟಕದವರು ಸಿನಿಮಾ ಮೇಲಿರೋ ಇಂಟ್ರೆಸ್ಟು ಪ್ಯಾಷನ್ಗೆ ಸಿನಿಮಾ ಮಾಡೋಕ್ಕೆ ಬಂದಿದ್ದಾರೆ. ಅಂಥ ಹೊಸ ಪ್ರೊಡ್ಯೂಸರ್ಸು ಹಾಗೆ ಹೊಸ ಪ್ರತಿಭೆಗಳು ಸೇರಿಕೊಂಡಾಗ ಒಂದು ಒಳ್ಳೆ ಸಿನಿಮಾ ಬರುತ್ತೆ. ಅದೇ ರೀತಿ ಧೀರ ಸಾಮ್ರಾಟ್ ಬಂದಿದೆ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ನಿಮ್ಮ ತಾಯಿ ಕೈ ಮುಗಿರಿ, ಒಳ್ಳೆಯದಾಗುತ್ತೆ. Thank you.